ಸ್ಪರ್ಧಾ ವಿದ್ಯಾಲಯ ಚಾನೆಲ್ಗೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ. ನಮಸ್ಕಾರ. ಇವತ್ತು ನಾವು ಮಾರ್ಚ್ 14, 2026ರ ಪ್ರಚಲಿತ ಘಟನೆಗಳನ್ನು ನೋಡೋಣ. ಮುಂದೆ ಬರುವ ಕೆಎಎಸ್, ಪಿಎಸ್ಐ, ಎಫ್ಡಿಎ ಹೀಗೆ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ತುಂಬಾ ಉಪಯುಕ್ತವಾಗುವಂತಹ 10 ಪ್ರಮುಖ ಪ್ರಶ್ನೆಗಳನ್ನು ಚರ್ಚೆ ಮಾಡೋಣ. ರೆಡಿ ಅಲ್ವಾ? ಹಾಗಾದ್ರೆ ಬನ್ನಿ ಶುರು ಮಾಡೋಣ. ಸರಿ, ನಮ್ಮ ಮೊದಲನೇ ಪ್ರಶ್ನೆ ಆರೋಗ್ಯ ಕ್ಷೇತ್ರದಿಂದ ಬಂದಿದೆ. ನೋಡಿ, ಹಿರಿಯ ನಾಗರಿಕರಲ್ಲಿ ನ್ಯೂಮೋನಿಯಾ ಅನ್ನೋದು ಒಂದು ದೊಡ್ಡ ಸಮಸ್ಯೆ. ಅದನ್ನ ತಡೆಯೋಕೆ ತೆಗೆದುಕೊಳ್ಬೇಕಾದ ಒಂದು ಪ್ರಮುಖವಾದ ಲಸಿಕೆ ಯಾವುದು ಅಂತ ಪ್ರಶ್ನೆ. ಆಪ್ಷನ್ಸ್ ಹೀಗಿವೆ: ಎ ಬಿಸಿಜಿ, ಬಿ ನ್ಯೂಮೋಕೋಕಲ್ ವ್ಯಾಕ್ಸಿನ್, ಸಿ ಪೋಲಿಯೋ ಮತ್ತು ಡಿ ಮೀಸಲ್ಸ್. ಸ್ವಲ್ಪ ಯೋಚನೆ ಮಾಡಿ, ಯಾವ್ದು ಸರಿ ಉತ್ತರ ಇರ್ಬೋದು? ಸರಿ, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ನ್ಯೂಮೋಕೋಕಲ್ ವ್ಯಾಕ್ಸಿನ್. ಯಾಕೆ ಇದು ಮುಖ್ಯ ಅಂದ್ರೆ, ನ್ಯೂಮೋನಿಯಾ ಅನ್ನೋದು ಸ್ಟ್ರೆಪ್ಟೋಕೋಕಸ್ ನ್ಯೂಮೋನಿಯೆ ಅನ್ನೋ ಒಂದು ಬ್ಯಾಕ್ಟೀರಿಯಾದಿಂದ ಬರುವಂತಹ ಗಂಭೀರ ಶ್ವಾಸಕೋಶದ ಸೋಂಕು. ನಮ್ಮ ಖ್ಯಾತ ಹೃದಯ ತಜ್ಞರಾದ ಡಾಕ್ಟರ್ CN ಮಂಜುನಾಥ್ ಅವರೇ 65 ವರ್ಷ ದಾಟಿದ ಪ್ರತಿಯೊಬ್ಬರಿಗೂ ಈ ಲಸಿಕೆ ಹಾಕೊಳಿಸ್ಕೊಳ್ಳಿ ಅಂತ ಶಿಫಾರಸು ಮಾಡಿದ್ದಾರೆ. ಅಷ್ಟೇ ಅಲ್ಲ, ಇದು ಬರೀ ನ್ಯೂಮೋನಿಯಾ ಮಾತ್ರ ತಡೆಯೋದಿಲ್ಲ, ಮೆದುಳು ಜ್ವರ ಅಂದ್ರೆ ಮೆನಿಂಜೈಟಿಸ್ ಮತ್ತು ಸೆಪ್ಸಿಸ್ನಂತಹ ಅಪಾಯಕಾರಿ ರೋಗಗಳಿಂದಾನೂ ನಮ್ಮನ್ನ ಕಾಪಾಡುತ್ತೆ. ಹಾಗಾದ್ರೆ ಉಳಿದ ಆಪ್ಷನ್ಸ್ ಯಾಕೆ ತಪ್ಪು? ನೋಡಿ, BCG ವ್ಯಾಕ್ಸಿನ್ ಕ್ಷಯರೋಗ ಅಂದ್ರೆ TBಗೆ, ಪೋಲಿಯೋ ಲಸಿಕೆ ಪೋಲಿಯೋಗೆ ಮತ್ತು ಮೀಸಲ್ಸ್ ಲಸಿಕೆ ದಡಾರಕ್ಕೆ. ಸೊ ಈ ಪ್ರಶ್ನೆಗೆ ನ್ಯೂಮೋಕೋಕಲ್ ವ್ಯಾಕ್ಸಿನ್ ಸರಿಯಾದ ಉತ್ತರ. ಸರಿ, ಆರೋಗ್ಯ ಕ್ಷೇತ್ರದಿಂದ ಈಗ ಸೈನ್ಸ್ ಅಂಡ್ ಟೆಕ್ನಾಲಜಿ ಕಡೆ ಹೋಗೋಣ. ಗುಜರಾತ್ ರಾಜ್ಯ ಈಗ ಪ್ರೈವೇಟ್ ಸ್ಪೇಸ್ ರಿಸರ್ಚ್ ಅಂದ್ರೆ ಖಾಸಗಿ ಬಾಹ್ಯಾಕಾಶ ಸಂಶೋಧನೆಯಲ್ಲಿ ಒಂದು ಹೆಜ್ಜೆ ಮುಂದಿಟ್ಟಿದ. ಅವರ ಮೊದಲ ಸೌಂಡಿಂಗ್ ರಾಕೆಟ್ ಅನ್ನ ಎಲ್ಲಿ ಯಶಸ್ವಿಯಾಗಿ ಲಾಂಚ್ ಮಾಡಲಾಯಿತು? ಆಪ್ಷನ್ಸ್ ನೋಡಿ: ಎ ಅಹಮದಾಬಾದ್, ಬಿ ಸೂರತ್, ಸಿ ಧುಲೇರಾ ಅಥವಾ ಡಿ ರಾಜ್ಕೋಟ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಧೋಲೇರಾ. ಈಗ ಈ ಸೌಂಡಿಂಗ್ ರಾಕೆಟ್ ಅಂದ್ರೆ ಏನು ಅಂತ ನಿಮ್ಗೆ ಅನಿಸಿರ್ಬೋದಲ್ವಾ? ಇದು ಒಂದು ರೀತಿ ಸಂಶೋಧನಾ ರಾಕೆಟ್. ಇದು ನೇರವಾಗಿ ವಾತಾವರಣದ ಮೇಲ್ಪದರಕ್ಕೆ ಹೋಗಿ ಅಲ್ಲಿಯ ತಾಪಮಾನ, ಒತ್ತಡ, ವಿಕಿರಣ ಈ ತರದ ಡೇಟಾನ ಕಲೆಕ್ಟ್ ಮಾಡಿ ವಾಪಸ್ ಬರುತ್ತೆ. ಇದನ್ನ OSRE ಅನ್ನೋ ಒಂದು ಪ್ರೈವೇಟ್ ಸ್ಟಾರ್ಟ್ಅಪ್ ಕಂಪನಿ ಡೆವಲಪ್ ಮಾಡಿರೋದು. ಗುಜರಾತ್ ಪಾಲಿಗೆ ಇದೊಂದು ಐತಿಹಾಸಿಕ ಕ್ಷಣ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇದು ಅಲ್ಲಿ ಖಾಸಗಿ ಬಾಹ್ಯಾಕಾಶ ಉದ್ಯಮಕ್ಕೆ ಒಂದು ದೊಡ್ಡ ಬೂಸ್ಟ್ ಕೊಡುತ್ತೆ. ಮುಂದಿನ ಪ್ರಶ್ನೆ ನಮ್ಮ ದೇಶದ ಆರ್ಥಿಕತೆಗೆ ಸಂಬಂಧಿಸಿದ್ದು. ಪ್ರಧಾನಮಂತ್ರಿ ಮುದ್ರಾ ಯೋಜನೆ ಅಂದ್ರೆ PMMY ಬಗ್ಗೆ ಎಲ್ಲರೂ ಕೇಳಿರ್ತೀರಿ. ಸಣ್ಣ ಪುಟ್ಟ ಉದ್ಯಮಗಳಿಗೆ ಸಾಲ ಕೊಡುವ ಯೋಜನೆ ಇದು. ಇದರಲ್ಲಿ ಈಗ ತರುಣ್ ಪ್ಲಸ್ ಅಂತ ಒಂದು ಹೊಸ ಕ್ಯಾಟಗರಿ ಶುರು ಮಾಡಿದ್ದಾರೆ. ಹಾಗಾದ್ರೆ ಈ ತರುಣ್ ಪ್ಲಸ್ ಕ್ಯಾಟಗರಿ ಅಡಿಯಲ್ಲಿ ಯಾವುದೇ ಗ್ಯಾರಂಟಿ ಇಲ್ಲದೆ ಅಂದ್ರೆ ಭದ್ರತೆ ಇಲ್ಲದೆ ಮ್ಯಾಕ್ಸಿಮಮ್ ಎಷ್ಟು ಸಾಲ ಸಿಗುತ್ತೆ? ಆಪ್ಷನ್ಸ್: 5 ಲಕ್ಷ, 10 ಲಕ್ಷ, 15 ಲಕ್ಷ ಅಥವಾ 20 ಲಕ್ಷ ರೂಪಾಯಿಗಳು. ಸರಿಯಾದ ಉತ್ತರ ಆಪ್ಷನ್ ಡಿ, ಬರೋಬ್ಬರಿ 20 ಲಕ್ಷ ರೂಪಾಯಿಗಳು. ಇಲ್ಲಿ ಸ್ಕ್ರೀನ್ ಮೇಲಿರೋ ಟೇಬಲ್ ನೋಡಿ, ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಮುದ್ರಾ ಯೋಜನೆಯಲ್ಲಿ ಮೊದಲು 3 ಹಂತಗಳಿತ್ತು. ಶಿಶು ಕ್ಯಾಟಗರಿಯಲ್ಲಿ 50,000ದವರೆಗೆ, ಕಿಶೋರ್ ಕ್ಯಾಟಗರಿಯಲ್ಲಿ 5 ಲಕ್ಷದವರೆಗೆ ಮತ್ತು ತರುಣ್ ಕ್ಯಾಟಗರಿಯಲ್ಲಿ 10 ಲಕ್ಷದವರೆಗೆ ಸಾಲ ಸಿಗ್ತಿತ್ತು. ಈಗ ಯಾರೆಲ್ಲ ತರುಣ್ ಸಾಲವನ್ನ ಸರಿಯಾಗಿ ಮರುಪಾವತಿ ಮಾಡಿ ಚೆನ್ನಾಗಿ ಬಿಸ್ನೆಸ್ ಮಾಡ್ತಿದ್ದಾರೋ ಅಂತವರಿಗೆ ತರುಣ್ ಪ್ಲಸ್ ಕ್ಯಾಟಗರಿಯಲ್ಲಿ 20 ಲಕ್ಷದವರೆಗೆ ಸಾಲ ಕೊಡ್ತಾರೆ. ಇದರಿಂದ ಸಣ್ಣ ಉದ್ಯಮಗಳು ಇನ್ನಷ್ಟು ದೊಡ್ಡದಾಗಿ ಬೆಳೆಯೋಕೆ, ಜಾಸ್ತಿ ಜನಕ್ಕೆ ಕೆಲಸ ಕೊಡೋಕೆ ತುಂಬಾ ಸಹಾಯ ಆಗುತ್ತೆ. ಇದು ನಿಜವಾಗ್ಲೂ ಒಂದು ಗೇಮ್ ಚೇಂಜರ್. ಈಗ ಕ್ರೀಡಾ ಪ್ರಪಂಚಕ್ಕೆ ಹೋಗೋಣ. ಭಾರತಕ್ಕೆ ಹೆಮ್ಮೆ ತಂದಿರುವ ಒಂದು ಸಾಧನೆ ಬಗ್ಗೆ ಪ್ರಶ್ನೆ ಇದು. ಅಮೆರಿಕಾದಲ್ಲಿ ನಡೆಯುವ NCAA ಚಾಂಪಿಯನ್ಶಿಪ್ಸ್ ಅಂದ್ರೆ ಅದು ತುಂಬಾ ಪ್ರೆಸ್ಟಿಜಿಯಸ್. ಅಲ್ಲಿ ನಮ್ಮ ಭಾರತೀಯ ಅಥ್ಲೀಟ್ ಒಬ್ರು ಲಾಂಗ್ ಜಂಪ್ ಅಲ್ಲಿ 8.21 ಮೀಟರ್ ಜಿಗಿದು ಚಿನ್ನದ ಪದಕ ಗೆದ್ದಿದ್ದಾರೆ. ಯಾರು ಆ ಕ್ರೀಡಾಪಟು? ಆಪ್ಷನ್ಸ್ ನಿಮ್ಮುಂದಿದೆ ನೋಡಿ. ಸರಿಯಾದ ಉತ್ತರ ಆಪ್ಷನ್ ಬಿ ಲೋಕೇಶ್ ಸತ್ಯನಾಥನ್. ನೆನ್ಪಿಟ್ಕೊಳ್ಳಿ, 8.21 ಮೀಟರ್ ಇದೊಂದು ಅದ್ಭುತ ಸಾಧನೆ. ಯಾಕಂದ್ರೆ ಅಮೆರಿಕದ ಕಾಲೇಜ್ ಮಟ್ಟದ ಅಥ್ಲೆಟಿಕ್ಸ್ ಕಾಂಪಿಟೇಷನ್ ಅಂದ್ರೆ ಅಲ್ಲಿ ಸ್ಪರ್ಧೆ ತುಂಬಾ ಟಫ್ ಇರುತ್ತೆ. ಅಂತಹ ಕಡೆ ನಮ್ಮ ಹುಡುಗ ಗೆದ್ದಿರೋದು ನಿಜಕ್ಕೂ ಗ್ರೇಟ್. ಉಳಿದ ಆಪ್ಷನ್ಸ್ ಬಗ್ಗೆನೂ ಒಂದು ಸಣ್ಣ ನೋಟ ಹರಿಸೋಣ. ನೀರಜ್ ಚೋಪ್ರಾ ಜಾವ್ಲಿನ್ ಥ್ರೋನಲ್ಲಿ ನಮ್ಮ ಗೋಲ್ಡನ್ ಬಾಯ್, ಮುರಳಿ ಶ್ರೀಶಂಕರ್ ಕೂಡ ಫೇಮಸ್ ಲಾಂಗ್ ಜಂಪರ್, ತಜಿಂದರ್ ಪಾಲ್ ಸಿಂಗ್ ತೂರ್ ಅವರು ಶಾರ್ಟ್ ಪುಟ್ನಲ್ಲಿ ಎತ್ತಿದ ಕೈ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಲೋಕೇಶ್ ಸತ್ಯನಾಥನ್. ಬನ್ನಿ ನಮ್ಮ 5ನೇ ಪ್ರಶ್ನೆಗೆ ಹೋಗೋಣ. ಇದು ಬುದ್ಧಿವಂತರ ಆಟ, ಚೆಸ್ಗೆ ಸಂಬಂಧಿಸಿದ್ದು. ಭಾರತದ 94ನೇ ಚೆಸ್ ಗ್ರ್ಯಾಂಡ್ ಮಾಸ್ಟರ್ ಯಾರು ಅಂತ ಪ್ರಶ್ನೆ. ಅಷ್ಟೇ ಅಲ್ಲ, ಇದರಲ್ಲಿ ಇನ್ನೊಂದು ವಿಶೇಷತೆ ಇದೆ. ಅವರು ನಮ್ಮ ಈಶಾನ್ಯ ಭಾರತದಿಂದ ಅಂದ್ರೆ ನಾರ್ತ್ ಈಸ್ಟ್ ಇಂಡಿಯಾದಿಂದ ಬಂದ ಮೊದಲ ಗ್ರ್ಯಾಂಡ್ ಮಾಸ್ಟರ್. ಯಾರು ಆ ಐತಿಹಾಸಿಕ ಸಾಧನೆ ಮಾಡಿದ ಆಟಗಾರ? ಸರಿಯಾದ ಉತ್ತರ ಬಿ ಮೇಯಂಕ್ ಚಕ್ರವರ್ತಿ. ನೋಡಿ, ಈ ಸಾಧನೆ ಯಾಕಿಷ್ಟು ಸ್ಪೆಷಲ್ ಅಂದ್ರೆ 2 ಕಾರಣಗಳಿವೆ. ಮೊದಲನೇದು, ಅವರು ಭಾರತದ 94ನೇ ಗ್ರ್ಯಾಂಡ್ ಮಾಸ್ಟರ್ ಆದರು. ಎರಡನೇದು ಮತ್ತು ಬಹುಶಃ ಇದೇ ಅತಿ ಮುಖ್ಯವಾದದ್ದು, ಅವರು ಇಡೀ ಈಶಾನ್ಯ ಭಾರತದಿಂದ ಈ ಸಾಧನೆ ಮಾಡಿದ ಮೊಟ್ಟಮೊದಲ ಆಟಗಾರ. ಇದು ಆ ಭಾಗದ ಎಷ್ಟೋ ಯುವ ಚೆಸ್ ಆಟಗಾರರಿಗೆ ಒಂದು ದೊಡ್ಡ ಸ್ಫೂರ್ತಿ ಅಲ್ವಾ? ಇನ್ನು ಉಳಿದ ಆಪ್ಷನ್ಸಲ್ಲಿರೋ ಪ್ರಜ್ಞಾನಂದ ಮತ್ತು ಗುಕೇಶ್ ಇಬ್ರು ನಮ್ಮ ಯುವ ಗ್ರ್ಯಾಂಡ್ ಮಾಸ್ಟರ್ಗಳು. ವಿಶ್ವನಾಥನ್ ಆನಂದ್ ಅವರಂತೂ ನಮ್ಮ ದೇಶದ ಮೊದಲ ಗ್ರ್ಯಾಂಡ್ ಮಾಸ್ಟರ್, ಲೆಜೆಂಡ್. ಆದರೆ ಈ ಪ್ರಶ್ನೆಯ ಹೀರೋ ಮೇಯಂಕ್ ಚಕ್ರವರ್ತಿ. ಸರಿ, ಮುಂದಿನ ಪ್ರಶ್ನೆ ಪರಿಸರಕ್ಕೆ ಸಂಬಂಧಿಸಿದ್ದು. ನಮ್ಮ ಜೀವ ವೈವಿಧ್ಯದ ಬಗ್ಗೆ ನಮಗೆಷ್ಟು ಗೊತ್ತಿದೆ ಅಂತ ನೋಡೋಣ. ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಅನ್ನೋ ಪಕ್ಷಿ ಬಗ್ಗೆ ಕೇಳಿದಿರಾ? ಇದು ಅಳಿವಿನಂಚಿನಲ್ಲಿದೆ. ಇದರ ಬಗ್ಗೆ ಇಲ್ಲಿ ಕೊಟ್ಟಿರುವ ಹೇಳಿಕೆಗಳಲ್ಲಿ ಯಾವುದು ಸರಿ ಅಂತ ಕಂಡುಹಿಡಿಬೇಕು. ಸರಿಯಾದ ಉತ್ತರ ಆಪ್ಷನ್ ಬಿ.
ಇದು ಭಾರತದಲ್ಲಿ ಹಾರಬಲ್ಲ ಪಕ್ಷಿಗಳಲ್ಲೇ ಅತಿ ಹೆಚ್ಚು ತೂಕವಿರೋ ಪಕ್ಷಿಗಳಲ್ಲಿ ಒಂದು. ಮತ್ತೆ ಇದು ದಟ್ಟ ಕಾಡಿನಲ್ಲಿರೋದಿಲ್ಲ, ಬದಲಿಗೆ ಒಣ ಹುಲ್ಲುಗಾವಲು ಪ್ರದೇಶಗಳಲ್ಲಿ ವಾಸಿಸುತ್ತೆ. ಇದರ ಸೈಂಟಿಫಿಕ್ ಹೆಸರು ಆರ್ಡಿಯೋಟಿಸ್ ನೈಗ್ರಿಸೆಪ್ಸ್. IUCN ಸಂಸ್ಥೆ ಇದನ್ನ ಕ್ರಿಟಿಕಲಿ ಎಂಡೇಂಜರ್ಡ್ ಅಂತ ಲಿಸ್ಟ್ ಮಾಡಿದೆ, ಅಂದ್ರೆ ಅತ್ಯಂತ ಅಪಾಯದ ಅಂಚಿನಲ್ಲಿದೆ ಅಂತ. ನಿಜವಾಗ್ಲೂ ಆತಂಕದ ವಿಷಯ ಅಂದ್ರೆ ಇಡೀ ಪ್ರಪಂಚದಲ್ಲೇ ಈಗ ಕೇವಲ 150ಕ್ಕಿಂತ ಕಡಿಮೆ ಪಕ್ಷಿಗಳು ಮಾತ್ರ ಉಳಿದುಕೊಂಡಿವೆ. ಇದನ್ನ ಉಳಿಸ್ಕೊಳ್ಳೋದು ನಮ್ಮೆಲ್ಲರ ಜವಾಬ್ದಾರಿ. ಮುಂದಿನ ಪ್ರಶ್ನೆ ಭಾರತದ ಸಂವಿಧಾನ ಅಂದ್ರೆ ಪಾಲಿಟಿಗೆ ಸಂಬಂಧಿಸಿತು. ನಮ್ಮ ದೇಶದ ಮುಖ್ಯ ಚುನಾವಣಾ ಆಯುಕ್ತರು ಅಂದ್ರೆ ಚೀಫ್ ಎಲೆಕ್ಷನ್ ಕಮಿಷನರ್ ಆಫ್ ಇಂಡಿಯಾ ಅವರ ನೇಮಕಾತಿ ಮತ್ತು ಪದಚ್ಯುತಿ ಬಗ್ಗೆ ಇಲ್ಲಿ ಕೆಲವು ಸ್ಟೇಟ್ಮೆಂಟ್ಸ್ ಕೊಟ್ಟಿದ್ದಾರೆ. ಇದರಲ್ಲಿ ಯಾವೆಲ್ಲ ಸ್ಟೇಟ್ಮೆಂಟ್ಸ್ ಸರಿ ಅಂತ ಗುರುತಿಸಬೇಕು. ಗಮನವಿಟ್ಟು ಊದಿ. ಸರಿಯಾದ ಉತ್ತರ ಆಪ್ಷನ್ ಸಿ, ಅಂದ್ರೆ ಕೊಟ್ಟಿರುವ ಎಲ್ಲಾ 4 ಹೇಳಿಕೆಗಳು ಕರೆಕ್ಟ್. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂನಿಂದ ಈ ಆರ್ಟಿಕಲ್ಸ್ ತುಂಬಾ ಇಂಪಾರ್ಟೆಂಟ್. ನೋಡಿ, ಸಂವಿಧಾನದ ಆರ್ಟಿಕಲ್ 324 ರಾಷ್ಟ್ರಪತಿಗಳು ಮುಖ್ಯ ಚುನಾವಣಾ ಆಯುಕ್ತರನ್ನ ನೇಮಕ ಮಾಡ್ತಾರೆ. ಇನ್ನು ಆರ್ಟಿಕಲ್ 324(5) ಪ್ರಕಾರ ಅವರನ್ನು ಸುಪ್ರೀಂ ಕೋರ್ಟ್ ಜಡ್ಜ್ಗಳನ್ನು ತೆಗೆಯುವಷ್ಟೇ ಕಷ್ಟಕರವಾದ ಪ್ರೊಸೀಜರ್ ಮೂಲಕ ಮಾತ್ರ ತೆಗೆದುಹಾಕಬಹುದು. ಈ ಕಮಿಷನ್ನಲ್ಲಿ ಒಬ್ಬರು ಚೀಫ್ ಎಲೆಕ್ಷನ್ ಕಮಿಷನರ್ ಮತ್ತು 2 ಎಲೆಕ್ಷನ್ ಕಮಿಷನರ್ಗಳು ಇರ್ತಾರೆ. ಇವರ ಅಧಿಕಾರಾವಧಿ 6 ವರ್ಷ ಅಥವಾ ಅವರಿಗೆ 65 ವರ್ಷ ವಯಸ್ಸಾಗೋವರೆಗೂ ಇರುತ್ತೆ. ನಮ್ಮ 8ನೇ ಪ್ರಶ್ನೆ ಡಿಫೆನ್ಸ್ ಟೆಕ್ನಾಲಜಿಗೆ ಸಂಬಂಧಿಸಿದ್ದು. ಒಂದು ಹೊಸ ಇನೋವೇಷನ್ ಬಗ್ಗೆ. ಭಾರತದ ಮೊದಲ ಆಂಫಿಬಿಯಸ್ ಡ್ರೋನ್ ಅನ್ನ ಇತ್ತೀಚೆಗೆ ಲಾಂಚ್ ಮಾಡಿದ್ರು. ಆಂಫಿಬಿಯಸ್ ಅಂದ್ರೆ ಅದು ನೀರಲ್ಲೂ ಕೆಲಸ ಮಾಡುತ್ತೆ, ಗಾಳಿಯಲ್ಲೂ ಹಾರುತ್ತೆ. ಏನಿದ್ರ ಹೆಸರು? ಇದಕ್ಕೆ ಸರಿಯಾದ ಉತ್ತರ ಸಿ, ಅವತಾರ್. ಇದರ ಸ್ಪೆಷಾಲಿಟಿ ಕೇಳಿದ್ರೆ ನೀವು ಆಶ್ಚರ್ಯ ಪಡ್ತೀರಾ. ಇದು ಗಾಳಿಯಲ್ಲಿ ಹಾರ್ತಾ ಹೋಗಿ ನೀರಿನ ಮೇಲೆ ಲ್ಯಾಂಡ್ ಆಗಿ ಆಮೇಲೆ ನೀರಿನೊಳಗೆ ಮುಳುಗಿ ಒಂದು ಸಬ್ಮರೀನ್ ತರಾನೂ ಕೆಲಸ ಮಾಡುತ್ತೆ. ಅದ್ಭುತ ಅಲ್ವಾ? ಇದನ್ನ ನಮ್ಮ ಬೆಂಗಳೂರಿನ ಆಕ್ವಾ ಏರಿಕ್ಸ್ ಅನ್ನೋ ಸ್ಟಾರ್ಟ್ಅಪ್ ಕಂಪನಿ ಡೆವಲಪ್ ಮಾಡಿದೆ. ನಮ್ಮ ಕರಾವಳಿ ಕಣ್ಗಾವಲು ರಕ್ಷಣಾ ಕಾರ್ಯಾಚರಣೆಗಳಲ್ಲಿ ಇದು ಮುಂದೆ ಬಹುದೊಡ್ಡ ಪಾತ್ರ ವಹಿಸಿದೆ. 9ನೇ ಪ್ರಶ್ನೆ ಇತ್ತೀಚೆಗೆ ನಡೆದ ಒಂದು ಪ್ರಮುಖ ಕಾನೂನು ಬೆಳವಣಿಗೆ ಬಗ್ಗೆ. ಧರ್ಮದ ಸ್ವಾತಂತ್ರ್ಯ ಮಸೂದೆ 2026 ಅಥವಾ ಫ್ರೀಡಮ್ ಆಫ್ ರಿಲಿಜಿಯನ್ ಬಿಲ್ 2026 ಅನ್ನ ಯಾವ ರಾಜ್ಯದ ಕ್ಯಾಬಿನೆಟ್ ಇತ್ತೀಚೆಗೆ ಅಪ್ರೂವ್ ಮಾಡಿದೆ? ಸರಿಯಾದ ಉತ್ತರ ಸಿ, ಛತ್ತೀಸ್ಗಢ. ಈ ಕಾನೂನಿನ ಮುಖ್ಯ ಉದ್ದೇಶ ಏನು ಅಂದ್ರೆ ಬಲವಂತದಿಂದ, ಮೋಸದಿಂದ, ಹಣದ ಆಸೆ ತೋರಿಸಿ ಅಥವಾ ಸುಳ್ಳು ಮಾಹಿತಿ ಕೊಟ್ಟು ಮಾಡುವ ಧಾರ್ಮಿಕ ಮತಾಂತರಗಳನ್ನು ತಡೆಯೋದು. ಆಪ್ಷನ್ಸಲ್ಲಿರೋ ಮಧ್ಯಪ್ರದೇಶ್, ಉತ್ತರ ಪ್ರದೇಶನಂಥ ರಾಜ್ಯಗಳಲ್ಲೂ ಈ ತರಹದ ಕಾನೂನು ಈಗಾಗಲೇ ಜಾರಿಯಲ್ಲಿದೆ. ಆದರೆ ಈ ಪ್ರಶ್ನೆ ಇತ್ತೀಚೆಗೆ 2026ರಲ್ಲಿ ಬಂದಿರೋ ಮಸೂದೆ ಬಗ್ಗೆ. ಸರಿ, ನಾವು ಈಗ ಈ ಸೆಷನ್ನ ಕೊನೆಯ ಪ್ರಶ್ನೆಗೆ ಬಂದಿದ್ದೇವೆ. ಇದು ವಿಶ್ವ ಗ್ರಾಹಕ ಹಕ್ಕುಗಳ ದಿನ ಅಥವಾ ವರ್ಲ್ಡ್ ಕನ್ಸ್ಯೂಮರ್ ರೈಟ್ಸ್ ಡೇ ಬಗ್ಗೆ. ಇಲ್ಲಿ ಕೊಟ್ಟಿರುವ 3 ಸ್ಟೇಟ್ಮೆಂಟ್ಸನ್ನ ಗಮನವಿಟ್ಟು ನೋಡಿ, ಇದರಲ್ಲಿ ಯಾವುದು ಸರಿ ಅಂತ ಹೇಳಬೇಕು. ಸರಿಯಾದ ಉತ್ತರ ಡಿ, ಅಂದ್ರೆ ಕೊಟ್ಟಿರೋ 3 ಹೇಳಿಕೆಗಳು ಕರೆಕ್ಟ್ ಆಗಿವೆ. ಇದರ ಹಿಂದೆ ಒಂದು ಇಂಟ್ರೆಸ್ಟಿಂಗ್ ಹಿಸ್ಟ್ರಿ ಇದೆ. 1962ರಲ್ಲಿ ಅಮೆರಿಕದ ಅಧ್ಯಕ್ಷ ಜಾನ್ ಎಫ್ ಕೆನೆಡಿಯವರು ಗ್ರಾಹಕರ ಹಕ್ಕುಗಳ ಬಗ್ಗೆ ಒಂದು ಐತಿಹಾಸಿಕ ಭಾಷಣ ಮಾಡ್ತಾರೆ. ಆ ದಿನವನ್ನ ಸ್ಫೂರ್ತಿಯಾಗಿ ಇಟ್ಕೊಂಡು ಕನ್ಸ್ಯೂಮರ್ಸ್ ಇಂಟರ್ನ್ಯಾಷನಲ್ ಅನ್ನೋ ಸಂಸ್ಥೆ 1983ರಿಂದ ಪ್ರತಿ ವರ್ಷ ಮಾರ್ಚ್ 15ನೇ ತಾರೀಕಿನಂದು ಈ ದಿನವನ್ನ ವಿಶ್ವಾದ್ಯಂತ ಆಚರಿಸಿಕೊಂಡು ಬರ್ತಾ ಇದೆ. ಹೇಗಿತ್ತು ಇವತ್ತಿನ ಪ್ರಶ್ನೋತ್ತರ? ಈಗ ನಾವು ಚರ್ಚೆ ಮಾಡಿದ ಪ್ರಮುಖ ಅಂಶಗಳನ್ನ ಒಮ್ಮೆ ಫಟಾಫಟ್ ಅಂತ ರಿವೈಸ್ ಮಾಡೋಣ. ಆಮೇಲೆ ನಿಮಗೊಂದು ಚಾಲೆಂಜಿಂಗ್ ಪ್ರಶ್ನೆ ಕೂಡ ಇದೆ. ಬನ್ನಿ, ಕೆಲವು ಪ್ರಮುಖ ಪಾಯಿಂಟ್ಸ್ ಅನ್ನ ಕ್ವಿಕ್ ಆಗಿ ನೋಡೋಣ. ಟ್ರೆಷರ್ ಡ್ರೋ ಆಕ್ಟ್ ಪ್ರಕಾರ 10 ರೂಪಾಯಿಗಿಂತ ಜಾಸ್ತಿ ಬೆಲೆ ಬಾಳೋ ನಿಧಿ ಸಿಕ್ಕರೆ ಡೆಪ್ಯೂಟಿ ಕಮಿಷನರ್ಗೆ ರಿಪೋರ್ಟ್ ಮಾಡಬೇಕು. ನೆನಪಿರಲಿ, ಮೊದಲ ವಂದೇ ಭಾರತ್ ಸ್ಲೀಪರ್ ರೈಲು ಗುವಾಹಟಿ ಹೌರಾ ರೂಟ್ನಲ್ಲಿ ಓಡಲಿದೆ. ಆರ್ಟಿಕಲ್ 345 ರಾಜ್ಯಗಳಿಗೆ ತಮ್ಮ ಅಧಿಕೃತ ಭಾಷೆ ಘೋಷಿಸೋಕೆ ಅಧಿಕಾರ ಕೊಡುತ್ತೆ. 2026ರ RS ಗೋಲ್ಡ್ ಮೆಡಲ್ ಶ್ರೀನಿವಾಸ್ ಕುಲಕರ್ಣಿ ಅವರಿಗೆ ಸಿಕ್ಕಿದೆ. ಸಿಮಿಲಿಪಾಲ್ ನ್ಯಾಷನಲ್ ಪಾರ್ಕ್ ಒಡಿಶಾದಲ್ಲಿದೆ. ಸರಿ, ಈಗ ನಿಮಗಾಗಿ ಇಂದಿನ ಚಾಲೆಂಜ್ ಕ್ವೆಶ್ಚನ್. ವಿಶ್ವ ಪ್ಯಾರಾ ಅಥ್ಲೆಟಿಕ್ಸ್ ಗ್ರ್ಯಾಂಡ್ ಪ್ರಿಕ್ಸ್ನ ಪುರುಷರ ಜಾವೆಲಿಯನ್ F64 ವಿಭಾಗದಲ್ಲಿ ಚಿನ್ನ ಗೆದ್ದವರು ಯಾರು? ನಿಮ್ಮ ಉತ್ತರವನ್ನ ಮರೆಯದೆ ಕೆಳಗೆ ಕಾಮೆಂಟ್ಸಲ್ಲಿ ತಿಳಿಸಿ. ಇವತ್ತಿನ ಈ ಮಾಹಿತಿ ನಿಮ್ಗಿಷ್ಟ ಆಗಿದ್ರೆ ಖಂಡಿತ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಹಾಗೆ ನಮ್ಮ ಸ್ಪರ್ಧಾ ವಿದ್ಯಾಲಯ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ ಸಿಗೋಣ. ಧನ್ಯವಾದಗಳು.